ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ಗೆ ಬಾರಾಮತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನೋ ಸುದ್ದಿ ಬಂದಿದೆ. ಈಗಾಗಲೇ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಅವ್ರಿಗೆ ಪಾಠ ಕಲಿಸಿದ್ದಾರೆ. ಅವರ ಶ್ರೀಮತಿಯನ್ನೇ ಸೋಲಿಸಿ ಮನೆಗೆ ಕಳಿಸಿದ್ದಾರೆ. ಅವರ ಕಸಿನ್ನು ಸುಪ್ರಿಯಾ ಸುಳೆ ಅವರ ಮುಂಭಾಗದಲ್ಲಿ ಪರ್ಫಾರ್ಮೆನ್ಸ್ ಇರಲಿಲ್ಲ ಅಂತ ಹೇಳಿದ್ರು. ಆಲ್ ರೈಟ್, ಈಗ ನೋಡಬೇಕು ಅದೇನೋ ಆಗತ್ತೆ, ಅದು ಇಷ್ಟು ಬೇಗ ಗೊತ್ತಾಗ್ಲಿಕ್ಕಿಲ್ಲ ನಮಗದು. ಕುತೂಹಲ ಇರೋದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರಮಟ್ಟದ ಲೀಡರ್ಗಳನ್ನ ಯಾರನ್ನಾರು ಕೇಳಿದ್ರೆ ಇವಾಗ ಅವ್ರು ಹೇಳೋವಂಥದ್ದು ರಾಜ್ಯದಲ್ಲೂ ಇರ್ಬೋದು, ರಾಜ್ಯದಲ್ಲಿರುವ ರಾಷ್ಟ್ರಮಟ್ಟದ ಚಿಂತನೆಯ ನಾಯಕರು ಇರಬಹುದು. ಇದು ಮಹಾರಾಷ್ಟ್ರ ನಮಗೆ ಭಾಳ ಇಂಪಾರ್ಟೆಂಟು, ಜಾರ್ಖಂಡ್ ಇಂಪಾರ್ಟೆಂಟು ಅಂತ ಅಂತಾರೆ. ಏನು ಆ್ಯಸ್ ದೋ ಇಲ್ಲಿರೋ ಮೂರು ಯಾವುದು ಇಂಪಾರ್ಟೆಂಟೇ ಅಲ್ಲ, ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಅಂತ. ಆದರೆ ಸ್ಥಳೀಯ ಲೀಡರ್ಗಳನ್ನ ಯಾರನ್ನಾರು ಕೇಳಿದ್ರೆ ಸರ್ ಮಹಾರಾಷ್ಟ್ರ ಮೋಸ್ಟ್ಲಿ ಏನೋ ಆಗುತ್ತೆ ಸರ್, ಜಾರ್ಖಂಡ್ ಏನೋ ಆಗುತ್ತೆ, ಇದು ಚನ್ನಪಟ್ಟಣ ಇದೆಲ್ಲ ಸರ್ ಭಾಳ ಇಂಪಾರ್ಟೆಂಟು ಅಂತ ಅವ್ರು ಅನ್ಕೋತಾರೆ. ನಾವು ಹೇಗೆ ನೋಡ್ತೀವೋ ಹಾಗೆ ಇವತ್ತು ಮೊದಲ ಸುತ್ತಿನಲ್ಲಿ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ತಮ್ಮ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಅಥವಾ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಸದ್ಯಕ್ಕೆ ಏನಾದರೂ ಕುತೂಹಲ ಉಳಿದುಕೊಂಡಿದ್ದರೆ ಅದು ಚನ್ನಪಟ್ಟಣದಲ್ಲಿ ಇದ್ದಂಗಿದೆ. ಬಿಕಾಸ್ ಎರಡೂ ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಆಯಾಯ ನಿರೀಕ್ಷಿತ ಅಭ್ಯರ್ಥಿಗಳೇ ತಮ್ಮ ನಿರೀಕ್ಷಿತ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ ಸದ್ಯಕ್ಕೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ ಶಿಗ್ಗಾವಿಲಿ ಏನಾಗುತ್ತೋ, ಇನ್ನೊಂದು ಕಡೆ ಏನಾಗುತ್ತೋ ಮತ್ತೊಂದು. ಬಟ್ ಚನ್ನಪಟ್ಟಣದಲ್ಲಿ ಮಾತ್ರ ಒಮ್ಮೆ ಅವರು ಬಂದು ಒಮ್ಮೆ ಇವರು ಬಂದು ಮತ್ತು ಅವರು ಇನ್ನೊಮ್ಮೆ ಬರುವ ಹಂತಕ್ಕೆ ಹೋಗುವಂಥದ್ದಿದೆ. ಹಾಗಾಗಿ ಒಂದಿಷ್ಟು ಕುತೂಹಲ ಉಳಿದುಕೊಳ್ಳುವಂತೆ ಕಾಣಿಸ್ತಾ ಇದೆ. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ನಿಮಗೆ 122 ಬಿಜೆಪಿ ಹೋಗ್ತಾ ಇದೆ ಸರ್. 122 ಬಿಜೆಪಿ ಹೋಗ್ತಾ ಇದೆ ಸರ್ ಮಹಾರಾಷ್ಟ್ರದಲ್ಲಿ. ಕಾಂಗ್ರೆಸ್ 96ಕ್ಕೆ ಹೋಗ್ತಾ ಇದೆ ಸರ್ ಅಲ್ಲಿಗೆ. ಹಾಂ, ಅದು ಬೇರೆ ಆಗುತ್ತೆ. ಸಿ ದಟ್ ಯು ಕೆನಾಟ್ ಡಿಸೈಡ್ ನಾವು. ಬಹುಶಃ ಇನ್ನೊಂದು 2 ಗಂಟೆಗಳ ಕಾಲದ ಮತ ಎಣಿಕೆ ಕಾರ್ಯ ಆದಾಗ ಈ ಸಂಖ್ಯೆಗಳು, ಲೀಡ್ ಸಂಖ್ಯೆಗಳು, ಯಾರು ಮುಂದಿದ್ದಾರೆ ಅನ್ನೋ ಸಂಖ್ಯೆಗಳು ಬರ್ತವೆ, ಅದರ ಮೇಲೆ ತೀರ್ಮಾನಗಳನ್ನು ಮಾಡ್ಬೋದು ಅಂತ ಕಾಣುತ್ತೆ. ಆಲ್ ರೈಟ್, ನಿಮಗೆ ಫಲಿತಾಂಶವನ್ನು ಜಾರ್ಖಂಡ್ ವಿಚಾರದಲ್ಲಿ ಸರ್ JMM ಇಂದ ಆಚೆ ಬಂದಂಥ ಬಿಜೆಪಿ ಈ ಬಾರಿ ಒಂದು ಹೊಸ ಪ್ರಯೋಗಕ್ಕೆ ಮುಂದಾಗಿದೆಯಲ್ಲ ಸರ್. ಅಲ್ಲಿ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡಿದೆ ಬಿಜೆಪಿ ಜಾರ್ಖಂಡ್ನಲ್ಲಿ. ಒಂದು ಹೊಸ ಪ್ರಯೋಗ ಮಾಡ್ತಾ ಇದೆ ಜಾರ್ಖಂಡ್ನಲ್ಲಿ. ಅಲ್ಲ, ಭಾಳ ಕಡೆ ಆ ಪ್ರಯೋಗ ಮಾಡುತ್ತೆ. ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಕೆಲಸ ಇದೆ, ಅವ್ರು ಎಲ್ಲೆಲ್ಲಿ ತಾವಾಗಿ ಏಕಪಕ್ಷವಾಗಿ ಬೆಳೆಯುವ ಶಕ್ತಿ ಇದೆಯೋ ಅಲ್ಲೆಲ್ಲ ಅವರು ಅದನ್ನು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಎಲ್ಲಿ ಆಗುವುದಿಲ್ಲವೋ ಅಲ್ಲಿ ಅವ್ರ ಜೊತೆಗೆ ಅಲ್ಲಿ ಇನ್ಯಾರನ್ನು ಒಬ್ಬರನ್ನ ಸೇರಿಸ್ಕೋತಾರೆ. ಫಾರ್ ಎಕ್ಸಾಂಪಲ್ ಅಂದರೆ ಇವಾಗ ಈ ಹೊಸ ತಂತ್ರನೂ ಇದೆ. ಆಗುವ ಕಡೆಯಲ್ಲೂ ಪರಿಸ್ಥಿತಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಲಿಕ್ಕೆ ಕೆಲವರು ಜೊತೆಗೆ ತಗೊಳ್ಳೋದಿದೆ. ಉತ್ತರ ಪ್ರದೇಶದಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಅಂತ. ಕರ್ನಾಟಕದಲ್ಲಿ ಆಗತ್ತೆ ಅಂದ್ಕೊಂಡು ಅವರು ಆಗ್ಬೋದಾಗಿತ್ತು, BDS ಬೇಕಿರಲಿಲ್ಲ, ಸುಮ್ಮನೆ ತೊಗೊಂಡ್ವಿ ಅಂತ ಅಲ್ಲ ಇದ್ದಂಗಿಲ್ಲ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಾವಿನ್ನೂ ಸಂಪೂರ್ಣವಾಗಿ ಒಂದು ಪಕ್ಷವಾಗಿ MLA ಸೀಟ್ಗಳನ್ನು ಗೆಲ್ಲುವ ಇದಕ್ಕೆ ಹೋಗಿಲ್ಲ ಅಂತ. 5 ಜಿಲ್ಲೆಗಳಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹೆಚ್ಚು ಕಡಿಮೆ ನಿಮಗೆ ಭಾರತೀಯ ಜನತಾ ಪಕ್ಷದ ಒಟ್ಟು MLA ಇರೋದು 1 2 ಇರಬೇಕು. ಚಾಮರಾಜನಗರದಲ್ಲಿ ಇಲ್ಲ, ಮೈಸೂರಿನಲ್ಲಿ 1 ಇದೆ, ಹಾಸನದಲ್ಲಿ 2 ಇದೆ ಅವ್ರ ಹತ್ರ, ಇನ್ನು ಮಂಡ್ಯನಲ್ಲಿ ಇಲ್ಲ, ಇನ್ನು ರಾಮನಗರದ ಜಿಲ್ಲೆನಲ್ಲಿ ಇಲ್ಲ ಅವ್ರಿಗೆ. ಹಾಗಾಗಿ ನಿಮಗೆ ಆ ಭಾಗದ 5 ಜಿಲ್ಲೆ ತೆಕ್ಕೊಂಡ್ರೆ ಅವ್ರಿಗೆ ಇರೋದು 2 3 ಇದ್ದಂಗಿದೆ. ಅದಕ್ಕೆ ತಕ್ಕಂಗೆ ಅವ್ರು ಹೇಗೆ ಬೇಕೋ ಅದಕ್ಕೆ ತಕ್ಕಂತೆ ಮಾಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ದೀರ್ಘಕಾಲದಿಂದ ಬಂದಿರುವ ಪರಂಪರಾನುಗತವಾದಂತಹ ಹೊಂದಾಣಿಕೆ ಶಿವಸೇನೆ ಮತ್ತು ಭಾರತೀಯ ಜನತಾ ಪಕ್ಷ. ಶಿವಸೇನೆ ಮತ್ತು ಶಿರೋಮಣಿ ಅಕಾಲಿ ದಳ ಎಂತೆಂಥ ಕಾಲದಲ್ಲೂ ಭಾರತೀಯ ಜನತಾ ಪಕ್ಷದ ಜೊತೆ ಸಹಪಕ್ಷವಾಗಿ ನಿಂತವು. ಆದರೆ ಕಳೆದ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಬರೋಷ್ಟು ಹೊತ್ತಿಗೆ ಮೋದಿಯ 2 ಟರ್ಮ್ ಆದಮೇಲೆ 3ನೇ ಟರ್ಮಿಗೆ ಬಂದಾಗ ಎರಡೂ ಪಕ್ಷಗಳು ಹೊರಟೋದ್ವು. ದ ಲಾಂಗೆಸ್ಟ್ ಅವು ಅತ್ಯಂತ ದೀರ್ಘಕಾಲ ಭಾರತೀಯ ಜನತಾ ಪಕ್ಷದ ಜೊತೆ ಹೆಜ್ಜೆ ಹಾಕಿದ 2 ಸ್ಥಳೀಯ ಪಕ್ಷಗಳು ಖಾಲಿ ಮಾಡಿಬಿಟ್ವು ಜಾಗ. ಅದರಲ್ಲಿ ಒಂದು ಪಕ್ಷಕ್ಕೆ ಎಲ್ಲಿ ಹೋಗಬೇಕು ಅನ್ನೋ ಗೊತ್ತೋ ಗುರಿ ಇಲ್ಲದೆ ಹಾಳಾಗ್ತಾ ಇದೆ ಪಂಜಾಬಲ್ಲಿ. ಇವರು ಯಾರು ಊಹಿಸದ ರೀತಿ ಯಾರ ವಿರುದ್ಧ ತಮ್ಮ ಇಡೀ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಮತ್ತು ಕಟ್ಟಿದ್ದಿತ್ತೋ ಅವ್ರ ಜೊತೆನೇ ಹೋಗ್ಬಿಟ್ರು ಇವರು, ಶಿವಸೇನೆಯವರು ಕಾಂಗ್ರೆಸ್ ಜೊತೆ.
ಏಕೈಕ ಕಾರಣ ನಾನು ಸಿ ಎಮ್ ಆಗಬೇಕು, ಇನ್ಯಾವತ್ತಾಗಬೇಕು ಅಂತ. ಬಿ ಜೆ ಪಿನೂ ಅಷ್ಟೇ ವಿಚಿತ್ರವಾಗಿ ವರ್ತನೆ ಮಾಡ್ತಲ್ಲಿ. ಆಗ ಉದ್ಧವ್ ಠಾಕ್ರೆಗೆ ನಾವು ಚೀಫ್ ಮಿನಿಸ್ಟರ್ಶಿಪ್ಪನ್ನು ಬಿಟ್ಕೊಡಲ್ಲ ಅಂತಿದ್ದಂಥ ಬಿ ಜೆ ಪಿ ನಂತರ ಅವರ ಪಕ್ಷವನ್ನೇ ಒಡೆದಾಗ ಏಕನಾಥ್ ಶಿಂದೆಗೆ ಬಿಟ್ಕೊಟ್ರು ಅದನ್ನು. ನನಗೆ ಅದು ಅರ್ಥ ಆಗಲಿಲ್ಲ, ಅದು ಯಾಕೆ ಅಂತ. ಅದು ವಿಚಿತ್ರವಾಗಿದೆ. ಆ ಡಿಸ್ಕಷನ್ಸ್ಗೆಲ್ಲ ಆಮೇಲೆ ಸಮಯ ಇದೆ ಅನಿಸುತ್ತೆ. ಈಗ ಫಲಿತಾಂಶದ ಸಮಯ ಇದು.